ಹಂಗೆಲ್ಲ ಮಾತಾಡಕ್ ಸಾಧ್ಯ. ಹಾಗಾಗಿ ಆ ನಾಲ್ಗೆ ಯಾವುದು ಅಂತೇಳಿ ಸ್ವಲ್ಪ ಪತ್ತೆ ಹಚ್ಚಬೇಕಾದ ಅವಶ್ಯಕತೆ ಇದೆ. ರವಿ ಏನು ದೇಶಭಕ್ತ ನಾಲಿಗೆ, ದೇಶದ ಪ್ರಧಾನಮಂತ್ರಿ ಬಗ್ಗೆ ಹಂಗೆಲ್ಲ ಮಾತಾಡಲ್ಲ. ಯಾವುದೋ ಯಾವುದೋ ಪಾಕಿಸ್ತಾನ ಕಡೆ ನಾಲ್ಗೆನೇ ಇರ್ಬೇಕಿದೆ. ಹಿಂಗೆ ದೇಶದ ಪ್ರಧಾನಮಂತ್ರಿ ಬಗ್ಗೆ ಹಂಗೆ ಮಾತಾಡೋದು ಅಪ್ಪಂತವ್ ಯಾವ ಹಿಂಗ್ ಮಾತಾಡಲ್ಲ. ಮೊದಲೊಂದ್ಸಲ ಓದ್ಬಿಟ್ಟು ಇದನ್ನು ಆಯ್ತು. ಪ್ರಧಾನಮಂತ್ರಿಗಳ ವಿರುದ್ಧ ಅವಾಚ್ಯ ಶಬ್ದ ಬಳಸಿದ ನಜೀರ್ ಅಹ್ಮದ್ಗೆ ಹೊರ ಹಾಕಿ, ಹೊರ ಹಾಕಿ. ಪ್ರಧಾನಮಂತ್ರಿಗಳ ವಿರುದ್ಧ ಅವಾಚ್ಯ ಶಬ್ದ ಬಳಸಿದ ನಜೀರ್ ಅಹ್ಮದ್ಗೆ ಹೊರ ಹಾಕಿ, ಹೊರ ಹಾಕಿ. ನಜೀರ್ ಅಹ್ಮದ್ ಹೊರ ಹಾಕಿ, ನಜೀರ್ ಅಹ್ಮದ್. ಈಗ ಒಂದ್ ನಿಮಿಷ ಕೇಳಿ. ಬಾವಿಯಲ್ಲಿದ್ದು ಧಿಕ್ಕಾರಕ್ಕೆ ಹೋಗಬಾರ್ದು ಅನ್ನೋದು ನಿಮಗೆ ಕಾನೂನು ಗೊತ್ತೈತಿಲ್ವ? ಅಂದ್ರೆ ಒಬ್ಬ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯಾಗಿ ಕಾನೂನಲ್ಲಿ ಅವಕಾಶ ಇದೆಯಾ? ಸಭಾಪತಿಗಳೇ, ಕಾನೂನದೊಳಗಿರ್ಬೇಕಲ್ಲ. ಈಗ ಮಾನ್ಯ ಸಭಾಪತಿಗಳೇ, ಕಾನೂನು ಪ್ರಕಾರ ಮಾಡ್ತಾ ಇಲ್ಲ. ಮುಖ್ಯಮಂತ್ರಿಗಳ ಸಮಕ್ಷಮದಲ್ಲಿ ಮುಖ್ಯಮಂತ್ರಿಗಳ ರಾಜಕೀಯ ಇಲ್ಲ, ಅವ್ರು ಕಾನೂನು ಪ್ರಕಾರ ಮಾಡ್ತಿಲ್ಲ ಅಲ್ವಾ? ಅವ್ರು ಮಾಡೋದನ್ನ ಸಮರ್ಥನೆ ಮಾಡ್ತೀರಾ? ಯಾರು ಅವರ ಸಭಾಪತಿಗಳೇ, ಮಾನ್ಯ ಸಭಾಪತಿಗಳೇ, ಶ್ರೀನಿವಾಸ್ ಅವರು ಒಬ್ರು ನಮ್ಮ ಶ್ರೀನಿವಾಸ್ ಅವರು ಮಾತಾಡಿದ್ರು. ಅವ್ರು ಹೇಳಿದ್ರು ಮೋದಿ ಇಲ್ಲ ಅಂದ್ರೆ ದೇಶನೇ ಇಲ್ಲ, ಮೋದಿ ಇಲ್ಲ ಅಂದ್ರೆ ಏನೂ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಅವರು ಆ ಕೋಪದಲ್ಲಿ ಟೀಕೆ ಮಾಡಿರ್ಬೋದು. ಇಲ್ಲ ನಾನು ಹೇಳೋದು ಅದಕ್ಕೆ ನಾನು ಹೇಳೋದು ಅದನ್ನ ಇದು ಯಾಕೆ ಹೇಳಿ ಅಂತ ಹೇಳುವಾಗ ಮಾತಿನ ನಡೆದಿದೆ. ಅದರಿಂದ ಅದಕ್ಕೆ ಇಷ್ಟು ಅದಂತ ಬಹಳ ಸರಿಯಲ್ಲ ಅಂತ ನನ್ನ ಭಾವನೆ. ಅವಕಾಶ ಮಾಡಿಕೊಡಿ. ನರೇಗಾ ಬಗ್ಗೆ ಚರ್ಚೆ ಈಗಾಗಲೇ ಅದು ಮಾತಿನ ಬರ್ತದೆ ಮಾತಾಡಿದ್ದಾರೆ. ಅದರಿಂದ ಅದಕ್ಕೆ ತಾವು ದಯವಿಟ್ಟು ಸದನಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಸಭಾಪತಿಗಳೇ, ಬಚ್ಚಲ್ ಬಾಯಿಗಿಂತ ಕೆಟ್ಟ ಬಾಯಿ ಅದು. ಬಚ್ಚಲ್ ಬಾಯಿಗಾದ್ರೂ ಒಂದು ಮರ್ಯಾದೆ ಇರುತ್ತೆ. ಅದಕ್ಕೆ ಅದನ್ನು ಮೀರಿದ ಕೆಟ್ಟ ಬಾಯಿ ಅದು. ನೀನು ಅಲ್ಲಿಗೆ ಹೋಗಬೇಡ. ಪ್ರಧಾನಮಂತ್ರಿ ಬಗ್ಗೆ ಮಾತಾಡ್ಬೇಕೇನು? ಅಲ್ಲಿಗೆ ಹೋಗಬೇಡ. ಹೇಳಿ ಮಾನ್ಯ ಸಭಾಪತಿಗಳೇ, ಒಂದು ವಿಷಯ ಈಗ ನಿಮ್ಗೆ ಹೇಳ್ತೀನಿ. ಆಮೇಲೆ ಅದು ನಿಮ್ಗೆ ನಾನು ಹೇಳ್ತೀನಿ, ನಿಮ್ಮವ್ರು ಬೇಕಾದಾಗ ಎದ್ದು ಮಾತಾಡೋದಂದ್ರೆ ನಾನು ತಡ್ಕೊಳಕ್ಕಾಗೋದಿಲ್ಲ. ಏನ್ ಬೇಕಾದ ಎದ್ದು ಮಾತಾಡ್ತಾರೆ. ನೀವು ಮಾತಾಡ್ತಿರ್ತೀರಿ, ಅವ್ರು ಮಾತಾಡ್ತಾರೆ. ಒಬ್ರು ಯಾರು ಮಾತಾಡ್ಲಿ ಕೈ ಎತ್ತಲಿ ಕೇಳಿ. ನಾನೇ ಮಾತಾಡ್ತಿದ್ದೀನಿ. ಈಗ ರವಿ, ನಿಂದ ಅತಿ ಆಗಿದೆ ಹೇಳ್ತೀನಿ. ನಿಂದ ಅತಿ ಆಗಿದೆ ಸದನದಲ್ಲಿ. ದೊಡ್ಡ ಪಂಡಿತ ಅಲ್ಲ. ಅತಿ ಮಿತಿ ಎರಡು ನಂಗೆ ಗೊತ್ತು. ನೀವು ಆ ಸಭಾಪತಿಗಳೇ ನಿಮ್ಮ ಸಮಕ್ಷಮದಲ್ಲಿ, ಮುಖ್ಯಮಂತ್ರಿಗಳ ಸಮಕ್ಷಮದಲ್ಲಿ ಪ್ರಧಾನಮಂತ್ರಿಗಳ ಬಗ್ಗೆ ಮಾತಾಡಿದ್ದನ್ನ ಅಲ್ಲ, ನಾ ಏನ್ ಹೇಳ್ತೀನಿ, ಒಂದ್ ನಿಮಿಷ ರೀ. ನಾ ಏನ್ ಮಾಡ್ತೀನಿ ಅನ್ನೋದನ್ನ ವಿಚಾರ ಮಾಡಲು ಒಮ್ಮಿಗ್ಲೇ ಮಾತಾಡಿದ್ರ ಏನ್ ಹೇಳ್ತೀನಿ, ಏನ್ ಕೇಳುವ ಸೌಜನ್ಯ ಬೇಡ ನಿಮ್ಗ. ನಾ ಏನ್ ಮಾಡ್ತೀನಿ ಆಮೇಲೆ ಆಮೇಲೆ ಹೇಳ್ತೀನಿ, ಕೂತ್ಕೊಳ್ಳಿ. ನಾ ಹೇಳ್ತೀನಿ. ನಾ ಹೇಳ ಮಟ್ಟ ಯಾರು ಅಷ್ಟು ಪೇಷನ್ಸ್ ಇಲ್ಲ ಹೆಂಗ. ಮಾನ್ಯ ಸಭಾಪತಿಗಳೇ, ಒಂದು ಪ್ರಿವಿಲೇಜ್ ಬಗ್ಗೆ ಎರಡು ಮೋಷನ್ ಮೂವ್ ಮಾಡಿದೀವಿ. ಮಾನ್ಯ ಸಭಾಪತಿಗಳೇ, ಪ್ರಿವಿಲೇಜ್ ಬಗ್ಗೆ ಮೊನ್ನೆ ಇದು ಮುಗಿಲಿ ಕೊಡ್ತೀನಿ. ನಿನ್ನೆ ನನಗೆ ದಿನಾಂಕ 2/2/22 ಮಾನ್ಯ ವಿರೋಧಿ ಪಕ್ಷ ನಾಯಕರು ಹಾಗೂ ಇತರರು ನನಗೊಂದು ಪತ್ರವನ್ನು ಕೊಟ್ಟಾರ. ದಿನಾಂಕ 2/2/26 ಸಾಯಂಕಾಲ 4:25 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯಪಾಲರ ಭಾಷಣಕ್ಕೆ ಉತ್ತರ ಕೊಡುವ ಸಂಬಂಧದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ನಜೀರ್ ಅಹ್ಮದ್ ಅವರು ಪ್ರಧಾನಮಂತ್ರಿಗಳಾದ ಮಾನ್ಯ ನರೇಂದ್ರ ಮೋದಿ ಅವರನ್ನು ದೇಶದ್ರೋಹಿ ಎಂದು ಅನೇಕ ಬಾರಿ ನಿಂದಿಸಿ ಕೂಗಿದ್ದಾರೆ. ಆದ್ದರಿಂದ ಪ್ರಧಾನಮಂತ್ರಿ ಅವರನ್ನು ಅಪಮಾನ ಮಾಡಿ ಹಾಗೂ ತೇಜೋವಧೆ ಮಾಡಿದ ಕಾರಣ ಅವರನ್ನು ಸದನದಿಂದ ಅಮಾನತುಗೊಳಿಸಬೇಕೆಂದು ವಿನಂತಿಸಿರುತ್ತೇವೆ. ವಂದನೆಗಳೊಂದಿಗೆ. ಇದು ವಿರೋಧಿ ಪಕ್ಷದವರು ಕೊಟ್ಟಂಥ ನನಗೆ ಪತ್ರ ಮತ್ತು ಅದು ನಡೆದಂಥ ಘಟನೆಗೂ ನಾನು ಸಾಕ್ಷಿಯಾಗಿದ್ದೀನಿ ಅಂತ ಒಪ್ಕೊಳ್ತೀನಿ. ಈ ಹಿನ್ನೆಲೆಯಲ್ಲಿ ಇವತ್ತು ನಾನು ಸಭಾನಾಯಕರೇ, ಸದನದಲ್ಲಿ ನಾವು ಯಾವ ರೀತಿಯಿಂದ ನಡ್ಕೋಬೇಕು, ಯಾವ ರೀತಿಯಿಂದ ನಡ್ಕೋಬಾರ್ದು ಅನ್ನೋದನ್ನು ಕನಿಷ್ಠ ಒಂದು ಸೌಜನ್ಯರು ಇರಬೇಕಲ್ಲ. ಈಗ ಹಿಂದೆ ನೋಡಿ ನಿಮ್ಗೆ ಹೇಳ್ತೀನಿ. ನಾನು ಹಿಂದೆ ಹಂಗೆ ನಿಮ್ಮ ಮಾಹಿತಿ ಕೊಡ್ತೀನಿ. ಹಿಂದೆ ಒಂದು ಸಾರಿ ವಸಂತ ಕುಮಾರ್ ಇದ್ದಾಗ ಪೂರ ದೇಶ ಮೇ ಗಯ ಅಂತ ಹೇಳಿದರು.
ಮೋದಿ ಇವರು ನಜೀರ್ ಅಹ್ಮದ್ ಅವರು ಮೋದಿಯ ದೊಡ್ಡ ದ್ರೋಹ ಮಾಡಿದ್ದಾರೆ. ಮಾನ್ಯ ಸಭಾಪತಿ ಇತ್ತಿನ ದಿವಸ ಬಂಗಾರದ ಭೇಟಿ ಅವೆಲ್ಲ ಮಾಮೂಲಿ. ಆಮೇಲೆ ನಜೀರ್ ಅಹ್ಮದ್ ಮತ್ತೆ ಮಾನ್ಯ ಸಭಾಪತಿಯರೇ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇಡೀ ದೇಶಕ್ಕೆ ದೊಡ್ಡ ದ್ರೋಹ ಮಾಡಿದ್ದಾರೆ. ಇವೆಲ್ಲ ಆವಾಗಿಂದ ಇದಿದು ಏನೋ ಆವಾಗಿನ ಇದು ನಡೆದಂಥದ್ದು. ಮತ್ತು ದೇಶವನ್ನೇ ಮಾರಿದ್ದಾರೆ ಮಾನ್ಯ ಅಂಬಾನಿ ಮತ್ತು ಅದಾನಿಯವರಿಗೆ. ಆಮೇಲೆ ದೇಶಕ್ಕೆ ದ್ರೋಹ ಮಾಡಿರುವುದು ಮೋದಿ ಇವ್ರದ್ದು ನಾನು ನಜೀರ್ ಅಹ್ಮದ್ನ ಓದೋದು. ಆಮೇಲೆ ಅವರು ಹೇಳಿದ್ದಾರೆ ಹಿಂಗೆ ಹಲವಾರು ಸರಿ ನೀವು ಹಿಂದೆಲ್ಲ ಹೇಳಿರಿ. ಆಮೇಲೆ BJPಗೆ ಧಿಕ್ಕಾರ ಇವೆಲ್ಲ ಹೇಳಿದಿರಿ. ಇವನ್ನೆಲ್ಲವನ್ನು ನಾವು ಏನಂದ್ರೆ ತೆಗೆದು ಪ್ರತಿ ಸರಿ ಆವಾಗ ನಾವು ಒಂದು ವಾರ್ನಿಂಗ್ ಕೊಟ್ಟಿದ್ದೆ. ವಾರ್ನಿಂಗ್ ಕೊಟ್ಟಾಗ ಇನ್ಮೇಲೆ ನೋಡಿ ಹೇಳಿದ್ದೇನೆ, ಎಲ್ಲರೂ ದಯವಿಟ್ಟು ಕೂತ್ಕೊಳ್ಳಿ, ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಎಂದಲ್ಲ, ದಯವಿಟ್ಟು ಕೂತ್ಕೊಳ್ಳಿ. ಮಾನ್ಯ ಪ್ರತಾಪ್ ನಾಯಕರು ಎಲ್ಲರಿಗೂ ಹೇಳಿದ್ದು ನಾನು. ಇದು ಹೇಳಿದ ನಂತರ ಮತ್ತು CT ರವಿ ಅವರು ಮಾತಾಡಿದರು, ಹನುಮಂತ ನಿರಾಣಿ ಅವರು ಮಾತಾಡಿದರು, ಎಲ್ಲರೂ ಮಾತಾಡಿದರು. ಇದೆಲ್ಲ ಆಯಿತು. ಅಷ್ಟಕ್ಕೆ ಅವತ್ತು ಮುಂದೆ ನಾನು ಹೇಳಿದೆ, ಇವರು ಭಾರತಿ ಶೆಟ್ಟಿ ಅವರು ಹೇಳಿದರು, ಈ ದೇಶದ ಪ್ರಧಾನಮಂತ್ರಿಯವರು ಈ ದೇಶವನ್ನು ಉದ್ಧಾರ ಮಾಡಿದ್ದಾರೆ ಎಂದು ಹೇಳಲಿ ಅಂತ ಹೇಳಿದ್ರು. ಇವೆಲ್ಲ ಆದ ನಂತರ ನಾವೇನು ಹೇಳಿದ್ವಿ, ಚಲನಾರಾಯಣ ಸ್ವಾಮಿಯವರು ಮಾತಾಡಿದರು. ಕೊನೆಗೆ ನಾನು ಹೇಳಿದೆ, ಇದು ಸರಿಯಾದ ಕ್ರಮ ಅಲ್ಲಪ್ಪ. ಇದನ್ನು ನೀವು ದೇಶದ ಪ್ರಧಾನಮಂತ್ರಿ ಯಾರೇ ಇರಲಿ, ಪ್ರಧಾನಮಂತ್ರಿ ಅವ್ನು ಪಕ್ಷ ಏನು ಇರೋಂಗಿಲ್ಲ. ದೇಶದ ಪ್ರಧಾನಮಂತ್ರಿ ನಮಗೆ ಗೌರವ ಕೊಡೋದು ನಮ್ಮ ಧರ್ಮ ಅಂತ ನಾನು ಹೇಳಿದೆ. ಅದಕ್ಕೆ ಅದ್ರ ಬಗ್ಗೆ ನೀವು ವಿಷಾದ ವ್ಯಕ್ತಪಡಿಸ್ರಿ ಅಂತ ತಿಳ್ಕೊಂಡು ನಾನು ಹೇಳಿದೆ. ಅವಾಗೂ ಅವರು ಅದರ ಬಗ್ಗೆ ಏನು ಜಾಸ್ತಿ ಇದನ್ನು ಮಾಡಲಿಲ್ಲ. ಹೇಳ್ತೀನಿ, ಮತ್ತೆ ಮುಂದೆ ಬಂತು. 13/7/23 ನಜೀರ್ ಅಹ್ಮದ್ ಅವರು ಪ್ರಧಾನಮಂತ್ರಿ ನಂಬರ್ 1 ಫ್ರಾಡ್, ನಿಮ್ಮ ಪ್ರಧಾನಮಂತ್ರಿ ದೇಶಕ್ಕೆ ದ್ರೋಹ ಮಾಡಿದ್ದಾರೆ, ಪ್ರಧಾನಮಂತ್ರಿಗೆ ಧಿಕ್ಕಾರ, ನರೇಂದ್ರ ಮೋದಿಗೆ ಧಿಕ್ಕಾರ. ಅದು ಯಾವುದೂ ನಾನು ಕಡ್ತಕ್ಕೆ ಹೋಗಬಾರ್ದು ಅಂತ ಹೇಳಿದೆ. ಆಮೇಲೆ ಇದಾದ ನಂತರ ಇಷ್ಟೆಲ್ಲ ಆದಾಗೂ ಕಡೆಗೆ ಏನಂತ ಎಲ್ಲರೂ ಮಾತಾಡಿದರು. ಮಾತಾಡಿದ ನಂತರ ನಾನೇನು ಹೇಳಿದೆ, ಏನಾದರೂ ಮಾಡಿ ಈ ರೀತಿ ಇದು ರಿಪೀಟ್ ಆಗಬಾರ್ದು, ಇವನ್ನೆಲ್ಲ ಮಾಡಬಾರ್ದು ಅಂತ ನಾವೆಲ್ಲ ಭಾಳಷ್ಟು ಹೇಳಿದೆ. ಭಾಳ ಮಂದಿ ಎಲ್ಲ ಮಾತಾಡಿದ್ರು. ಮಾತಾಡಿದ ನಂತರ ಅವರು ನಜೀರ್ ಅಹ್ಮದ್ ಮತ್ತೆ ಹೇಳಿದರು, ನಾವು ಮಾಡತಕ್ಕ ಸ್ಕೀಮ್ ಆಗಿದೆ, ಇದರಿಂದ ದೇಶದ ಒಂದು ಧೈರ್ಯ ಬರುತ್ತದೆ, ಅವರಿಗೆ ಒಂದು ಅವಕಾಶ ಸಿಕ್ಕಿದೆ. ಅದೇ ರೀತಿಯಲ್ಲಿ ಹಲವಾರು ಕಾರ್ಯಕ್ರಮದ್ದು, ಅದರ ಬಗ್ಗೆ ನಾನು ಹೆಚ್ಚಾಗಿ ಮಾತನಾಡೋಕೆ ಹೋಗೋದಿಲ್ಲ. ಇದರ ಜೊತೆಗೆ ಅಗೇನ್ ಐ ವಾಂಟ್ ಟು ಟೆಲ್ ಯು, ಐ ರಿಕ್ವೆಸ್ಟ್ ಟು ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಇವೆಲ್ಲ ಬಂದು ಇದನ್ನೆಲ್ಲ ಮಾತಾಡಿದ ನಂತರ ಕೊನೆಗೆ ನಾವೇನು ಹೇಳಿದೆ ಅಂದರೆ, ಮತ್ತದರಲ್ಲಿ ಎಲ್ಲರೂ ಈ ರೀತಿ ಇದನ್ನು ಮಾಡ್ತಾರೆ, ಆಮೇಲೆ ಇವರೆಲ್ಲ ಪಕ್ಷಪಾತ ಮಾಡ್ತಾರೆ, ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ. ಇಷ್ಟೆಲ್ಲ ಆಯಿತು. ಇದಾದ ನಂತರ ನಿನ್ನೆ ಮತ್ತೆ ಇವು ಬಂದು ನಿನ್ನೆ ಇಷ್ಟೆಲ್ಲವನ್ನು ನಾನು ಹೇಳಿ ಭಾಳಷ್ಟು ಪ್ರಯತ್ನವನ್ನು ಮಾಡಿದಾಗೂ ಮತ್ತು ನೀವು ಯಾರು ಅದಕ್ಕೆ ಸ್ಪಂದಿಸ್ತಿದ್ರೆ ನಾನು ಹೇಳ್ತೀನಿ, ಯಾರೇ ಇರಲಿ, ಯಾವುದು ಪಕ್ಷಕ್ಕೆ ಸಂಬಂಧ ಇಲ್ಲ, ದೇಶದ ಪ್ರಧಾನಮಂತ್ರಿ, ದೇಶದ ಯಾರು ರಾಷ್ಟ್ರಪತಿ ಅವ್ರ ಬಗ್ಗೆ ನಾವು ಮಾತನಾಡುವಂಥದ್ದು ಇರೋದಿಲ್ಲ. ಈ ಹಿನ್ನೆಲೆಯಲ್ಲಿ ನಾನು ಎಲ್ಲರ ಪರವಾಗಿ ಮತ್ತು ನಾನು ನಜೀರ್ ಅಹ್ಮದ್ ಅವ್ರಿಗೆ ಹೇಳ್ತೀನಿ, ನೀವು ನಿನ್ನೆ ಇದು ಮಾತಾಡಿದ್ದು ಸರಿಯಾದ ಕ್ರಮ ಅಲ್ಲ ಮತ್ತು ಎಲ್ಲರಿಗೂ ಇದರ ಬಗ್ಗೆ ಬೇಸರ ಆಗಿದೆ. ಈ ಹಿನ್ನೆಲೆಯಲ್ಲಿ ನೀವು ನೋಡಿ, ಯಾಕಂತಂದ್ರೆ ಕರ್ನಾಟಕದ ವಿಧಾನ ಪರಿಷತ್ ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮ 7/2007 ರಾಷ್ಟ್ರದ್ರೋಹ, ರಾಷ್ಟ್ರ ವಿರೋಧಿ ಅಥವಾ ಅಪಮಾನಕರವಾದ ಮಾತುಗಳನ್ನು ಆಡತಕ್ಕದ್ದಲ್ಲ ಎಂದಿರುತ್ತದೆ. ತಾವು ನಿನ್ನೆ ಮಾತನಾಡಿರುವ ಸಂಬಂಧ ವಿರೋಧಿ ಪಕ್ಷ ಕ್ಷಮೆ ಕೋರಿ ಸದನವನ್ನು ಸುಗಮ ನಡೆಸಲು ಅವಕಾಶ ಕೊಡಿ, ನಿಮಗೂ ಗೌರವ ಬರುತ್ತದೆ. ಇದು ಸಮಯ ಇದೇನೆಂದ್ರೆ ಇದೆಲ್ಲ ನಿನ್ನ ಚರ್ಚೆ ಆಗಿದೆ, ನಿಮಗೆಲ್ಲರಿಗೂ ಗೊತ್ತಿದೆ. ಯಾರೇ ಇರಲಿ ಈ ಸದನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ನಾನು ಮುಗಿಮಠ ತಳ್ಕೋತೇನೆ ನಮಗೆ ಬಜಗೋಡ ಇದು ಎಲ್ಲ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಎಲ್ಲರ ಗೌರವ ಅಷ್ಟೇ. ಒಬ್ಬರು ಮಾಡಿದ್ರೆ ಎಲ್ಲರಿಗೂ ಮಾಡಿದಂಗೆ ಅದು. ನಾಳೆ ಹೊರಗಿನವ್ರು ಎಂತಾರೆ ಹಿಂಗೆ ಅಂತಾರೆ. ಅದಕ್ಕೆ ನಜೀರ್ ಅವರ ನಾನು ನಿಮಗೆ ಒಂದು ಮನವಿ ಮಾಡೋದೇನೆಂದ್ರೆ, ದೇಶದ ಪ್ರಧಾನಮಂತ್ರಿಗೆ ನೀವು ಅಗೌರವ ಮಾಡಿದ್ದೀರಿ ಅನ್ನೋದು ಈ ಸದನದ ಒಟ್ಟಾರೆ ಅಭಿಪ್ರಾಯ.